ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಎಕನಾಮಿಕ್ ಅಂದರೆ ಸಾರ್ವಜನಿಕ ಅರ್ಥಶಾಸ್ತ್ರ DSC 9ನಲ್ಲಿ ಬರ್ತಕ್ಕಂತಹ ನಾವು ಎರಡನೇ ಅಧ್ಯಾಯ ನೋಡ್ತಾ ಇದ್ದೀವಿ. ಹಿಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ನಾವು ಸುಸ್ಥಿತಿಯ ದೋಷರಹಿತ ತೆರಿಗೆ ಪದ್ಧತಿಯ ಲಕ್ಷಣಗಳ ಬಗ್ಗೆ ನಾವು ನೋಡಿದೆವು. ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ಅದರಲ್ಲೇ ಬರ್ತಕ್ಕಂಥ ತೆರಿಗೆಯ ಆಘಾತ ಮತ್ತು ಹೊರೆ ಮತ್ತು ಹಂಚಿಕೆ ಇದರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ತೆರಿಗೆ ಹೊರೆಯಪ್ಪ ಅಂತಂದ್ರೆ ತೆರಿಗೆ ವಿಧಿಸಿದ್ದರಿಂದ ಉಂಟಾಗುವ ಅಂತಿಮ ಹಣದ ಭಾರ ಎಂದರ್ಥ. ಇಲ್ಲಿ ತೆರಿಗೆಯ ಹೊರೆಯಪ್ಪ ಅಂತಂದ್ರೆ ತೆರಿಗೆಯನ್ನು ವಿಧಿಸ್ತಾರಲ್ಲ ಅದರಿಂದ ಉಂಟಾಗುವಂತಹ ಒಂದು ಅಂತಿಮ ಒಂದು ನಿರ್ಧಾರ ಏನಿರ್ತದಲ್ಲ ಅದರ ಹಣದ ಭಾರವು ಏನಂತಪ್ಪ ನಾವು ಇಲ್ಲಿ ತೆರಿಗೆಯ ಹೊರೆ ಅಂತಕ್ಕಂತ ಹೇಳ್ಬೋದು. ಇಲ್ಲಿ ತೆರಿಗೆಯನ್ನು ಅಂತಿಮವಾಗಿ ಯಾರು ಪಾವತಿಸುತ್ತಾರೆಯೋ ಅವರ ಮೇಲೆ ತೆರಿಗೆಯನ್ನು ಹೊರೆ ಇರುತ್ತದೆ. ತೆರಿಗೆ ನಾವು ಆಲ್ರೆಡಿ ವಿಧಿಸಿರ್ತೇವೆ, ಅದರಲ್ಲಿ ಅಂತಿಮವಾಗಿ ಯಾರು ಅದನ್ನು ಪಾವತಿ ಮಾಡ್ತಿರ್ತಾರಲ್ಲ ಎಲ್ಲ ಸೇರಿ ತೆರಿಗೆನು ಅವರ ಮೇಲೆ ಏನಪ್ಪ ಅಂತಂದ್ರೆ ಈ ಹೊರೆಯನ್ನು ಉಂಟಾಗ್ತಿರ್ತೈತಿ. ತೆರಿಗೆಯ ಹೊರೆಯ ಅಧ್ಯಯನವು ಹಣಕಾಸಿನ ಶಾಸ್ತ್ರದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ವಿಷಯವಾಗಿದೆ. ಈ ತೆರಿಗೆ ಹೊರೆ ಅಂತಕ್ಕಂಥ ಅಧ್ಯಯನದಲ್ಲಿ ಹಣಕಾಸಿನ ಶಾಸ್ತ್ರದಲ್ಲಿರ್ತಕ್ಕಂತಹ ವಿಶೇಷ ಪ್ರಾಮುಖ್ಯತೆ ಪಡೆದುಕೊಂಡಿರುವಂತಹ ಈ ಒಂದು ತೆರಿಗೆಯ ಆಘಾತದಲ್ಲಿ ಒಂದು ವಿಷಯವಾಗಿದೆ. ಇಂತಹ ಸಂದರ್ಭದಲ್ಲಿ 4 ಪರಿಭಾಷೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಅಗತ್ಯವಾದಂಥ ವಿಷಯ. ಈ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ 4 ಪರಿಭಾಷೆಗಳು ಈ ತೆರಿಗೆ ಆಘಾತ ಮತ್ತು ಹೊರೆ ಮತ್ತು ಹಂಚಿಕೆಯ ಬಗ್ಗೆ 4 ಲಕ್ಷಣಗಳಂತ ಇದ್ದಾವೆ. ಇದರಲ್ಲಿ ಯಾವ ರೀತಿ ಲಕ್ಷಣಗಳಿದ್ದಾವೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ತೆರಿಗೆಯ ಆಘಾತ, ಎರಡನೇದಾಗಿ ತೆರಿಗೆಯ ಪಲ್ಲಟನೆ, 3 ತೆರಿಗೆಯ ಹೊರೆ ಮತ್ತು 4ನೇದಾಗಿ ತೆರಿಗೆಯ ಪರಿಣಾಮ. ಬನ್ನಿ ಮೊದಲನೇದಾಗಿ ನೋಡೋಣ ತೆರಿಗೆಯ ಆಘಾತ. ಇಲ್ಲಿ ತೆರಿಗೆಯಿಂದ ಸಂಭವಿಸುವ ಹಣದ ಹೊರೆಯು ತೆರಿಗೆದಾರನ ಮೇಲೆ ಯಾವ ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತದೆಯೋ ಅದಕ್ಕೆ ಆಘಾತ ಎಂದು ಹೆಸರು. ಇಲ್ಲಿ ತೆರಿಗೆಯ ಆಘಾತಪ್ಪ ಅಂತಂದ್ರೆ ತೆರಿಗೆಯೆಂದು ಸಂಭವಿಸುವ ಹಣದ ಹೊರೆ ಏನು ಯಾರು ತೆರಿಗೆದಾರನ ಮೇಲೆ ಯಾವ ರೀತಿಯಿಂದ ಪ್ರತಿಕ್ರಿಯೆಯನ್ನು ಉಂಟಾಗ್ತಿರ್ತೈತಿ ಅದಕ್ಕೆ ನಾವು ಏನಂತೇವೆ ಆಘಾತ ಅಂತಕ್ಕಂಥ ಹೆಸರು ಬರ್ತೈತಿ. ಪ್ರಥಮ ನಿದರ್ಶನದಲ್ಲಿ ಯಾರು ತೆರಿಗೆಯನ್ನು ಪಾವತಿ ಮಾಡುವರೋ ಅವರು ತೆರಿಗೆಯ ಆಘಾತವನ್ನು ಸಹಿಸಬೇಕಾಗಿರುತ್ತದೆ. ಇಲ್ಲಿ ಪ್ರಪ್ರಥಮವಾಗಿ ಏನು ಅಲ್ಲಿ ಹಣವನ್ನು ತೆಗೆದುಕೊಂಡು ತೆರಿಗೆಯನ್ನು ಪಾವತಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನಪ್ಪ ಅಂತಂದ್ರೆ ಈ ತೆರಿಗೆ ಆಘಾತವನ್ನು ಸಹಿಸಿಕೊಳ್ಳುವಂತಹ ವಿಷಯವಾಗ್ತೈತಿ. ಉದಾಹರಣೆ ಹೇಳ್ಬೇಕಂದ್ರೆ ಸರ್ಕಾರವು 1 ಕಿಲೋ ಸಕ್ಕರೆ ಮೇಲೆ 5 ರೂಪಾಯಿಗಳ ಮಾರಾಟ ತೆರಿಗೆ ವಿಧಿಸುತ್ತದೆ ಎಂದು ಭಾವಿಸೋಣ. ಈಗ ಉತ್ಪಾದಕನು ಸರ್ಕಾರಕ್ಕೆ ಪ್ರತಿ ಕಿಲೋಗೆ 5 ರೂಪಾಯಿಗಳ ತೆರಿಗೆಯನ್ನು ಪಾವತಿಸುತ್ತಾನೆ. ಸಕ್ಕರೆಯ ಬೆಲೆ ಕಿಲೋಗೆ 60 ರೂಪಾಯಿಗಳು ಇರುತ್ತದೆ ಎಂದಾದರೆ ಉತ್ಪಾದಕನು 65 ರೂಪಾಯಿಗಳಲ್ಲಿ 1 ಕಿಲೋ ಸಕ್ಕರೆಯನ್ನು ವರ್ತಕನಿಗೆ ಮಾರುತ್ತಾನೆ. ಉತ್ಪಾದಕನು ಪ್ರಥಮ ನಿದರ್ಶನದಲ್ಲಿ 5 ರೂಪಾಯಿಗಳ ತೆರಿಗೆ ನೀಡಿದನಾದರೂ ಅದನ್ನು ನಂತರ ವರ್ತಕನಿಗೆ ವರ್ಗಾಯಿಸುತ್ತಾನೆ. ಆದ್ದರಿಂದ ಉತ್ಪಾದಕನ ಮೇಲೆ ಆಘಾತ ಮಾತ್ರ ಇದು ಇರುತ್ತದೆ ಅಂತಕ್ಕಂಥ ಈ ತೆರಿಗೆಯ ಆಘಾತದಲ್ಲಿ ಉದಾಹರಣೆ ಅಂತ ಹೇಳ್ಬೋದು. ಇನ್ನು ಎರಡನೇ ಲಕ್ಷಣವಾದಂಥದ್ದು ತೆರಿಗೆಯ ಪಲ್ಲಟನೆ ಅಂತ ಹೇಳ್ಬೋದು. ಇಲ್ಲಿ ತೆರಿಗೆಯ ಪಲ್ಲಟನೆಯಪ್ಪ ಅಂತಂದ್ರೆ ತೆರಿಗೆಯು ಒಬ್ಬರಿಂದ ಮತ್ತೊಬ್ಬರಿಗೆ ವರ್ಗಾವಣೆಯಾಗುವ ಪ್ರಕ್ರಿಯೆಗೆ ನಾವೇನಂತೀವಿ ರೀ ಪಲ್ಲಟನೆ ಅಂತಕ್ಕಂಥ ಕರಿತೇವೆ. ತೆರಿಗೆಯ ಪಲ್ಲಟನೆಯಪ್ಪ ಅಂತಂದ್ರೆ ತೆರಿಗೆಯು ಒಬ್ಬರಿಂದ ಮತ್ತೊಬ್ಬರಿಗೆ ಕೈಯಲ್ಲಿ ವರ್ಗಾವಣೆಯಾಗುವಂಥ ಪ್ರಕ್ರಿಯೆಗೆ ನಾವೇನಂತೇವೆ ತೆರಿಗೆಯ ಪಲ್ಲಟನೆ ಅಂತಕ್ಕಂಥ ಕರಿತೇವೆ. ಇಲ್ಲಿ ಮೇಲಿನ ಉದಾಹರಣೆಯಂತೆ ನೋಡಿದಂತೆ ಪ್ರತಿ ಕಿಲೋ ಸಕ್ಕರೆಗೆ ನಾವು 5 ರೂಪಾಯಿಗಳಂತೆ ಸರ್ಕಾರದಿಂದ ವಿಧಿಸಲ್ಪಟ್ಟ ತೆರಿಗೆಯನ್ನು ಉತ್ಪಾದಕನು ಸಗಟು ವ್ಯಾಪಾರಿ ಮೇಲೆ ವರ್ಗಾಯಿಸುತ್ತಾನೆ ಎಂದಿಟ್ಟುಕೊಳ್ಳೋಣ. ಇಲ್ಲಿ ಸಗಟು ವ್ಯಾಪಾರಿಯು ಈ ತೆರಿಗೆಯಲ್ಲಿ ಸಗಟು ವ್ಯಾಪಾರಿ ಏನು ಮಾಡ್ತಾನೆ, ಈ ತೆರಿಗೆಯಲ್ಲಿ ಏನಪ್ಪ ಅಂತಂದ್ರೆ ಈ ಚಿಲ್ಲರೆಯನ್ನು ವ್ಯಾಪಾರಿಯ ಮೇಲೆ ವರ್ಗಾಯಿಸುತ್ತಾರೆ. ಈ ಸಗಟು ವ್ಯಾಪಾರಿ ಏನು ಮಾಡ್ತಾರೆ, ಅದರ ಮೇಲಿರ್ತಕ್ಕಂಥ ತೆರಿಗೆ ಏನು ಮಾಡ್ತಾನೆ ಈ ಚಿಲ್ಲರೆ ವ್ಯಾಪಾರಿ ಮೇಲೆ ಏನು ಮಾಡ್ತಾನೆ ವರ್ಗಾವಣೆ ಮಾಡ್ತಿರ್ತಾನೆ. ಅಂತಿಮವಾಗಿ ವ್ಯಾಪಾರಿಯು ಈ ತೆರಿಗೆಯನ್ನು ಅನುಭೋಗಿಯ ಮೇಲೆ ಹೇರುತ್ತಾನೆ. ಆ ಮಾರ್ಕೆಟ್ದಿಂದ ಈ ಮರ್ಚಡಿ ಬರ್ತೈತಿ, ಇದರಿಂದ ಏನಪ್ಪ ಅಂತಂದ್ರೆ ಅನುಭೋಗಿ ಮೇಲೆ ಏನು ಮಾಡ್ತಾನೆ ವ್ಯಾಪಾರಿಯು ಅನುಭೋಗಿ ಮೇಲೆ ಹೇರಿದ ಬಳಿಕ ಎಲ್ಲಿಯವರೆಗೆ ತೆರಿಗೆ ವರ್ಗಾವಣೆ ಕಾರ್ಯ ನಡೆಯುತ್ತದೆಯೋ ಅಲ್ಲಿಯವರೆಗೆ ಪಲ್ಲಟನೆಯ ಪ್ರಕ್ರಿಯೆ ಸಹಿತ ಮುಂದುವರಿಯುತ್ತಾ ಇರ್ತೈತಿ. ಹೀಗೆ
ತೆರಿಗೆಯನ್ನು ಅಂತಿಮವಾಗಿ ಪಾವತಿಸಿದ ನಂತರ ಅದನ್ನು ಬೇರೆಯವರಿಗೆ ಪಲ್ಲಟನೆಗೊಳಿಸಲು ಸಾಧ್ಯವಿರುವುದಿಲ್ಲ. ಇದರ ಪ್ರಕಾರ ಈ ಪಲ್ಲಟನೆ ಎಂದರೆ ವಿಧಿಸಲಾದ ತೆರಿಗೆಯನ್ನು ಪಲ್ಲಟಿಸುವುದು ಅಥವಾ ಬೇರೆಯವರಿಗೆ ವರ್ಗಾಯಿಸುವುದು ಎಂದರ್ಥ. ಪರೋಕ್ಷ ತೆರಿಗೆಗಳಲ್ಲಿ ಇದು ಸಾಮಾನ್ಯ ವಿದ್ಯಮಾನವಾಗಿರುತ್ತದೆ ಅಂತಕ್ಕಂಥ ಈ ಒಂದು ತೆರಿಗೆಯ ಪಲ್ಲಟನೆಯಲ್ಲಿ ನೋಡಬಹುದಾಗಿದೆ. ಇನ್ನು ಮೂರನೇದಾಗಿ ಬರ್ತಕ್ಕಂಥ ತೆರಿಗೆಯ ಹೊರೆ. ಇಲ್ಲಿ ತೆರಿಗೆ ಹೊರೆಯಪ್ಪ ಅಂತಂದ್ರೆ ತೆರಿಗೆಯಿಂದ ಸಂಭವಿಸುವ ಹಣದ ಹೊರೆ ಮತ್ತು ಕೈಗೊಳ್ಳಬೇಕಾದ ತ್ಯಾಗಕ್ಕೆ ನಾವೇನಂತೇವೆ ರೀ ತೆರಿಗೆಯ ಹೊರೆ ಅಂತ ಕಳಿತೇವೆ. ಅಂತಿಮವಾಗಿ ಯಾರು ತೆರಿಗೆ ಪಾವತಿಸುತ್ತಾರೆಯೋ ಅವರ ಮೇಲೆ ತೆರಿಗೆಯ ಹೊರುತ್ತದೆ ಹೊರತು ಸರ್ಕಾರದಿಂದ ವಿಧಿಸಲ್ಪಟ್ಟ ಪ್ರಥಮ ನಿದರ್ಶನ ಉತ್ಪಾದಕನಿಂದ ಪಾವತಿ ಮಾಡಲ್ಪಟ್ಟ ತೆರಿಗೆಯನ್ನು ಅಂತಿಮವಾಗಿ ಅನುಭೋಗಿಯ ತುಂಬಬೇಕಾಗುತ್ತದೆಯೋ ಆದ್ದರಿಂದ ಉತ್ಪಾದಕನ ಮತ್ತು ವ್ಯಾಪಾರಿಗಳ ಮೇಲೆ ತೆರಿಗೆಯ ಹೊರೆ ಇರದೆ ಅದು ಅನುಭೋಗಿಗಳ ಮೇಲೆ ಮಾತ್ರ ಇರ್ತೈತಿ. ಈ ಒಂದು ತೆರಿಗೆಯ ಹೊರೆಯಪ್ಪ ಅಂತಂದ್ರೆ ಈ ತೆರಿಗೆ ಹೊರೆ ಹೆಂಗೆ ವಿಧಿಸ್ತಾರಪ್ಪ ಅಂತಂದ್ರೆ ಈ ಒಂದು ಸರ್ಕಾರದಿಂದ ಏನಪ್ಪ ಅಂತಂದ್ರೆ ಇವರು ವಿಧಿಸಲ್ಪಟ್ಟ ಪ್ರಥಮ ನಿದರ್ಶನಪ್ಪ ಅಂತಂದ್ರೆ ವ್ಯಾಪಾರಿಗಳೇನು ಮಾಡ್ತಾರೆ, ಸರ್ಕಾರದಿಂದ ಒಂದು ವ್ಯಾಪಾರ ಸಗಟನ್ನು ತೆಗೆದುಕೊಂಡು ಉತ್ಪಾದನೆಯಲ್ಲಿ ಅವಲಂಬನೆ ಮಾಡಿಕೊಂಡ ಬಳಿಕ ಅವನು ಅಂತಿಮವಾಗಿ ಏನು ಮಾಡ್ತಾನೆ, ಗ್ರಾಹಕರಲ್ಲಿ ಏನು ಮಾಡ್ತಾನೆ, ಇವನು ತೆರಿಗೆ ಮುಖಾಂತರ ಆ ಅನುಭೋಗಿಯ ಮೇಲೆ ಏನು ಮಾಡ್ತದೆ ಈ ತೆರಿಗೆ ಹೊರೆಯನ್ನು ಅವನ ಮೇಲೆ ತುಂಬಬೇಕಂತ ಸಂದರ್ಭ ಬರ್ತೈತಿ. ಅದರಿಂದಾಗಿ ಉತ್ಪಾದಕ ಏನು ಮಾಡ್ತಾನೆ, ವ್ಯಾಪಾರಿಗಳ ಮೇಲೆ ಏನು ಮಾಡ್ತಾನೆ ಈ ತೆರಿಗೆ ಹೊರೆಯನ್ನು ಇರದೆ ಅದು ಯಾರು ಅನುಭೋಗಿಯ ಗ್ರಾಹಕರು ಇರ್ತಾರಲ್ಲ ಅನುಭೋಗಿ ಮೇಲೆ ಮಾತ್ರ ಈ ಏನಪ್ಪ ಅಂತಂದ್ರೆ ಈ ತೆರಿಗೆ ಹೊರೆ ಇಲ್ಲಿ ಬೀಳ್ತೈತಿ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ಬೋದಾಗಿದೆ. ಇನ್ನು ಕೊನೆಯದಾಗಿ ಬರ್ತಕ್ಕಂತಹ ತೆರಿಗೆಯ ಪರಿಣಾಮ ಅಂತಕ್ಕಂಥದ್ದು. ಇಲ್ಲಿ ತೆರಿಗೆಯ ಹೊರೆಯನ್ನು ಸಹಿಸುವುದರಿಂದ ಈ ತೆರಿಗೆ ಹೊರೆಯನ್ನು ಸಹಿಸುವುದರಿಂದ ತೆರಿಗೆದಾರರ ಹಣಕಾಸಿನ ಸ್ಥಿತಿ ಹಾಗೂ ಅವರ ಕಲ್ಯಾಣ ಮತ್ತು ಉತ್ಪಾದನೆ ಹೇಗೆ ಬದಲಾಗುತ್ತದೆಯೋ ಎಂಬುದನ್ನು ತಿಳಿಯುವುದೇ ತೆರಿಗೆಯ ಪರಿಣಾಮ. ತೆರಿಗೆ ಪರಿಣಾಮ ಅಂತಕ್ಕಂಥ ನೋಡೋದಾದ್ರೆ ತೆರಿಗೆ ಹೊರೆಯನ್ನು ಸಹಿಸುವುದರಿಂದ ತೆರಿಗೆದಾರನಿಗೆ ಹಣಕಾಸಿನ ಸ್ಥಿತಿ ಹಾಗೂ ಅವನ ಕಲ್ಯಾಣ ಮತ್ತು ಉತ್ಪಾದನೆಯಲ್ಲಿ ಹೇಗೆ ಬದಲಾವಣೆ ಆಗ್ತಿರ್ತೈತಿ ಎಂಬುದನ್ನು ತಿಳಿಸುವುದೇನೆಂದರೆ ಈ ತೆರಿಗೆಯ ಪರಿಣಾಮ. ಇಲ್ಲಿ ತೆರಿಗೆಯ ಹೊರೆ ಮತ್ತು ತೆರಿಗೆಯ ಪರಿಣಾಮಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಸೂಕ್ತವಾದಂಥ ವಿಷಯ. ಇಲ್ಲಿ ತೆರಿಗೆಯ ಹೊರೆಯು ಅಂತಿಮ ತೆರಿಗೆದಾರನ ಸಹಿಸಬೇಕಾದ ಹಣದ ಭಾರವನ್ನು ಸೂಚಿಸುತ್ತದೆ. ತೆರಿಗೆ ಹೊರೆ ಏನು ಮಾಡ್ತದೆ ಅಂದ್ರೆ ಅಂತಿಮ ತೆರಿಗೆದಾರನ ಯಾರಿರ್ತಾರಲ್ಲ ಅವನ ಮೇಲೆ ಮಾತ್ರ ಈ ಹಣ ಭಾರವನ್ನು ಸೂಚನೆ ಮಾಡ್ತಿರ್ತೈತಿ. ಆದರೆ ತೆರಿಗೆಯ ಪರಿಣಾಮದ ಪರಿಭಾಷೆಯು ಇನ್ನೂ ವ್ಯಾಪಕವಾಗಬಹುದಾಗಿದೆ. ಇದರಿಂದಾಗಿ ತೆರಿಗೆಯಿಂದ ಉಂಟಾಗುವ ಪ್ರತ್ಯಕ್ಷ ಹಾಗೂ ಪರೋಕ್ಷ ಹೊರೆ ಮತ್ತು ಇತರ ಪರಿಣಾಮಗಳನ್ನು ಇದು ತಿಳಿಸುತ್ತದೆ. ಸಕ್ಕರೆಯ ಬೆಲೆ ಕಿಲೋ ಒಂದಕ್ಕೆ 60 ರೂಪಾಯಿಗಳ ಮತ್ತು ತೆರಿಗೆ 5 ರೂಪಾಯಿಗಳು ಎಂದಿಟ್ಟುಕೊಂಡರೆ ಒಟ್ಟು ಬೆಲೆಯು 65 ರೂಪಾಯಿಗಳಾಯಿತು. ಬೆಲೆಯು 5 ರೂಪಾಯಿಗಳಷ್ಟು ಹೆಚ್ಚಿದ್ದರಿಂದ ಸಕ್ಕರೆ ಅನುಭೋಗವು ಕಡಿಮೆಯಾಗಬಹುದು ಅಂತಕ್ಕಂಥ ಈ ಒಂದು ತೆರಿಗೆ ಪರಿಣಾಮದಲ್ಲಿ ಈ ರೀತಿಯಾದಂಥ ವ್ಯಕ್ತಪಡಿಸಬಹುದು. ಇದೇನಪ್ಪ ಅಂತಂದ್ರೆ ಇಲ್ಲಿ ತೆರಿಗೆಯ ಆಘಾತ ಮತ್ತು ಹೊರೆ ಅಂತಕ್ಕಂಥ ಈ ಒಂದು 4 ಲಕ್ಷಣಗಳಂತ ಹೇಳ್ಬೋದು. ಇಲ್ಲಿ ಯಾವ ರೀತಿಯಾದಂಥ ಗ್ರಾಹಕರ ಮೇಲೆ ಸರ್ಕಾರದಿಂದ ತೆರಿಗೆಯನ್ನು ವಿಧಿಸಲ್ಪಡುತ್ತದೆ, ಹಾಗೆ ಅವರ ಮೇಲೆ ಹೊರೆ ಮತ್ತು ಹಂಚಿಕೆ ಯಾವ ರೀತಿ ಆಗುತ್ತದೆ ಅಂತಕ್ಕಂಥ ನೋಡಿದೆ ಅಂತ ಹೇಳ್ಬೋದು. ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.